ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಶ್ರೀ ಇಲಿಯಾಜ್ ಅವ್ರನ್ನ ಮಾತಾಡ್ಸ್ತಾ ಇದ್ವಿ. ಅವರು ಈ ಟಗರು ಸಾಕಾಣಿಕೆಯ ಕಷ್ಟ ನಷ್ಟಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊತಾ ಇದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಈಗ ಇವ್ರ ಹತ್ರ ಒಂದು 2-3 ತಳಿಗಳ ಕುರಿಗಳನ್ನು ನೋಡಿದ್ವಿ. ಅದಕ್ಕೆ ಒಂದು ಶಿರೋಯಿ ಆಡುಕುಲ ಹಾಕಿದರು. ಯಾವ್ಯಾವ ತಳಿಗಳದ್ದು ಏನೇನು ಗುಣಲಕ್ಷಣ ಇದೆ, ಈ ನಮ್ಮ ಕೆಂಗೂರಿನೂ ನೋಡಿದ್ವಿ. ಆಮೇಲೆ ಅವರು ಮೇಲ್ನೋಟ ಕೇಳ್ತಾಯಿದ್ರು, ನಾವು ಅಮ್ಮಿನಗಡ ಎಳಗ ಕೂಡ ಇಲ್ಲಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ, ಅದರದ್ದು ಒಂದು ಟಗರ್ ಅಂತ ಹೇಳ್ತಾಯಿದ್ರು. ಏನೆಲ್ಲ ಗುಣಲಕ್ಷಣ ಇದೆ, ಅದರದ್ದು ಏನು ಯಾವುದಕ್ಕೆ ಜಾಸ್ತಿ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ವ್ಯಾಲ್ಯೂ ಇದೆ, ಮತ್ತು ಆಹಾರ ಅಂತ ಬಂದಾಗ ಒಂದು ದಿನಚರಿ ಅಂತ ಬಂದಾಗ ಯಾವ್ಯಾವ ಟೈಮಿಗೆ ಏನೆಲ್ಲ ಕೊಡ್ತಾರೆ, ಅಂದರೆ ಒಣಮೇವಾಗಲಿ ಹಸಿಮೇವಾಗಲಿ ನೀರು ಕುಡಿಸೋದಾಗಲಿ ಅದನ್ನು ಯಾವಾಗ ಯಾವ ರೀತಿ ಹೇಗೆ ಮಾಡ್ತಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಮರಿ ತರೋದು ಸರ್, ಕೆಲವೊಬ್ಬರು ಮರಿ ತೊಗೊಂಬರ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮರಿಗಳನ್ನು ಬ್ರೀಡ್ ಮಾಡಿ ತಾವೇ 1ರಿಂದ 2, 2ರಿಂದ 4 ಹಿಂಗೆ ಡೆವಲಪ್ ಮಾಡಿ ಮಾಡ್ತಾರೆ. ಸರ್, ನೀವು ಯಾವ ರೀತಿ ಮಾಡ್ತೀರಿ? ಸರ್, ಇದು ಮರಿಗಳು ತರೋದು ಅದು ಕೂಡ ನಾವು ಪ್ರಾಕ್ಟಿಕಲ್ ನೋಡಿದ್ವಿ. ಮರಿಗಳು ತರೋದು ಆಗಲಿ, ಇನ್ನು ಇಲ್ಲೇ ಮರಿಗಳು ನುಡಿಸಿ ಅದನ್ನು ಡೆವಲಪ್ಮೆಂಟ್ ಮಾಡೋದಾಗಲಿ. ಬಟ್ ಅದು ಏನಾಗಿತ್ತು ಅಂತ ಹೇಳಿದರೆ, ನಾವು ಕಂಪನಿ ಇಟ್ಸ್ ಲೈಕ್ ಎ ಕಂಪನಿ ಅಲ್ಲ, ಬಟ್ ಅದನ್ನು ಗ್ರೋತ್ ಮಾಡಿಬಿಟ್ಟು ಅದಕ್ಕೆಲ್ಲ ಮೇಂಟೆನೆನ್ಸ್ ಮಾಡಿ ಅದನ್ನು ಸೇಲಿಂಗ್ ಮೂಮೆಂಟಲ್ಲಿ ಅದು ನಾವು ಲೆಕ್ಕ ಮಾಡಿದರೆ ಒಂದು ಮರಿಯಿಂದ ಒಂದು 4-5 ಸಾವಿರ ರೂಪಾಯಿ ನಾವು ಈಸಿಲಿ ಗೇನ್ ಮಾಡ್ಬೋದು, ಲಾಭ ತೆಗಿಬೋದು. ಬಟ್ ಅದೇ 5,000 ರೂಪಾಯಿ ಹೆಚ್ಚಿಗೆ ಹಾಕ್ಬಿಟ್ಟು ಅಡಲ್ಟ್ ಏಜಿಂದ ನಾವು ಟಗರ್ ತಂದುಬಿಟ್ರೆ 1 to double ನಮಗೆ ಕೊಡ್ತಾ ಇದೆ ಅದು. ಸೊ ಇಲ್ಲಿ ನಮ್ಗೆ ಏನಾಗ್ತದೆ, ಅದು ಅಮೌಂಟ್ ಹೋಗ್ತಾ ಇದೆ, ಬಟ್ ಟೈಮ್ ನಮಗೆ ಉಳಿತಾ ಇದೆ. ಸೊ ಎವ್ರಿ ಇಯರ್ ನಮ್ದು ಇಯರ್ಲಿ 2 ಬ್ಯಾಚ್ ನಮ್ದು ಇಲ್ಲಿಂದ ಸ್ಪಾಟ್. ನಿಮಗೆ 3 ವರ್ಷ ಹೋಗೋದ್ರ ಬದಲಿ ಒಂದೇ ವರ್ಷದಲ್ಲಿ ನಮ್ಗೆ ಆದಾಯ ಇಲ್ಲಿ ಸರಳವಾಗಿ ಸಿಗ್ತಾ ಇದೆ. ಇನ್ನು 3 ವರ್ಷ ಮೇಂಟೈನ್ ಮಾಡಿಬಿಟ್ಟು ಅದರದ್ದು ಆದಾಯ ತೆಗಿಯೋಕ್ಕಿಂತ ಒಂದೇ ವರ್ಷದಲ್ಲಿ 2 ನಮ್ದು ಬ್ಯಾಚ್ ಹೋಗ್ತಿದೆ. ಒಂದು ಬ್ಯಾಚ್ ಮೇಂಟೆನೆನ್ಸ್ ಅದರದ್ದೆಲ್ಲ ಖರ್ಚು ತೆಗೆದ್ರೆ 1 ಬ್ಯಾಚ್ ಕಂಪ್ಲೀಟ್ ಲಾಭ ನಮ್ಗೆ ಸಿಗ್ತದೆ. ಹಂಗಾಗಿ ನೀವು ಮರಿಗಳಿಗೆ ಹೋಗ್ತಾರೆ. ಡೈರೆಕ್ಟ್ ನಾವು ಅಡಲ್ಟಿಗೆ ಹೋಗ್ಬಿಡ್ತೇವೆ. ಸರ್, ಈಗ ಈ ಒಂದು ಟಗರು ಮತ್ತು ಕುರಿಗೆ ಹೋಲಿಸ್ಕೊಂಡ್ರೆ ಟಗರೇ ಯಾಕೆ ಸಾಕಾಣಿಕೆ ಮಾಡೋದು? ಕುರಿನೂ ಮಾಡ್ಬೋದಿತ್ತಲ್ಲ ಸರ್. ಕುರಿಗಳದ್ದು ಏನಿದೆ ಅಂತ ಹೇಳಿದ್ರೆ, ಈಗ ನೀವು ಮೊದಲೇ ಪ್ರಶ್ನೆ ಮಾಡಿದ್ರಿ. ಸೊ ಕುರಿಗಳೆಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಮೇಯ್ಸ್ಕೊಂಡು ಬರಬೇಕು ಹಾಗೆ ಅಂತ. ಕುರಿಗಳದ್ದು ಸೈಕಾಲಜಿನೇ ಹಾಗೆ. ಅದು ನೀವು ಎಷ್ಟೇ ಸ್ಟಾಲ್ ಫೀಡ್ ಮಾಡಿದ್ರು ಕೂಡ ಅದು ಹೊರಗೆ ಹೋಗಿ ಮೇಯಿಸ್ಕೊಂಡು ಬಂದಂಗೆ ಇಲ್ಲಿ ಸ್ಟಾಲ್ ಫೀಡಲ್ಲಿ ಅದ್ರದ್ದು ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಕುರಿಗಳು ತಗೊಂಡು ಅದನ್ನ ಮೇಂಟೆನೆನ್ಸ್ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡೋದ್ರಿಂದ ಇದು ಇಟ್ಸ್ ಟೇಕ್ 3 to 4 years, 3ರಿಂದ 4 ವರ್ಷ ಬೇಕಾಗ್ತದೆ. ಈಗ ನಾವು ಟಗರ್ ಏನು ಮಾಡ್ತಿದ್ದೆ, ನಾವು ಒಂದು 6 month ಇದನ್ನು ತಗೊಳ್ತೇವೆ. 6 ತಿಂಗಳದ್ದು ಟಗರ್ ನಾವು ಖರೀದಿ ಮಾಡಿಬಿಟ್ಟು ಅದನ್ನ ಒಂದು 3ರಿಂದ 4 ತಿಂಗಳ ನಾವು ಮೇಂಟೈನ್ ಮಾಡ್ತೇವೆ. ಒಂದು ಬ್ಯಾಚ್ ಹೋಗ್ತದೆ. ನೆಕ್ಸ್ಟ್ ಬ್ಯಾಚು ಎಸ್ಪೆಷಲಿ ನಾವು ಬಕ್ರೀದ್ ಪರ್ಪೋಸಿಗೆ ಅಂತಾನೆ ಮಾಡೋದು. ಆ ಬಕ್ರೀದ್ ಪರ್ಪೋಸ್ ಅಲ್ಲಿ ಅದು ಒಂದು 6 to 8 months ಇಂದ ನಾವು ಖರೀದಿ ಮಾಡೋದು. ಅದು 12 months ವರೆಗೆ ಮೇಂಟೈನ್ ಮಾಡೋದು, ಮತ್ತೆ 6 ತಿಂಗಳ ಮೇಂಟೈನ್ ಮಾಡೋದು. ಅದು 12 ತಿಂಗಳ ಕಂಪ್ಲೀಟ್ ಅದ್ರದ್ದು ಏಜ್ ಆಯ್ತು ಅಂತ ಹೇಳಿದ್ರೆ ಅದು 1 to double ನಮಗೆ ಸರಳಾಗಿ ಇದಾಗ್ತದೆ. ಹಂಗಾಗಿ ನೀವು ಟಗರ್ನೇ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡೋದು. ಸರ್, ಇಲ್ಲಿ ನಾವು 2-3 ತಳಿಯ ಟಗರ್ ನೋಡ್ತಾ ಇದ್ದೀವಿ. ಯಾವ್ಯಾವ ತಳಿ ಇದೆ ಸರ್? ಇದರಲ್ಲಿ ಒಂದು ಎಳಗ ಇದೆ, ಅಮೀನ್ಗಡ ಬ್ರೀಡ್ ಅಂತ ಹೇಳ್ತಾರೆ. ಇನ್ನೊಂದು ಕೆಂಗುರಿ ಅಂತ ಇದೆ. ಇಲ್ಲಿ ನನ್ನ ಭಾಗದಲ್ಲಿ ಕೆಂಗುರಿ ಜಾಸ್ತಿ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಇಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆಲ್ಲ ತೆಗಿರ್ಬೇಕಂದ್ರೆ ಕೆಂಗುರಿನೇ. ಬಟ್ ಇದನ್ನ ನಾನು ಅಮೀನ್ಗಡದ ಯಾಕೆ ಹಾಕಿದ್ದೇನೆ ಅಂತ ಹೇಳಿದ್ರೆ, ನಮ್ದು ತಾವರಗೆರೆ ಟು ಬೆಂಗಳೂರು 450 ಕಿಲೋಮೀಟರ್ ಇದೆ. ಸೊ ನನ್ನ ಮಾರ್ಕೆಟ್ ಜಸ್ಟ್ ಫಾರ್ ತಾವರಗೆರೆಗೆ ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ಕೂಡ ಬರಬೇಕು ಅಂತ ಹೇಳಿ ನಾ ಕಾನ್ಸಂಟ್ರೇಟ್ ಅಂತ ಇದು ಅಮೀನ್ಗಢ ಬ್ರೀಡ್ ಮಾಡಿದ್ದು. ಲೋಕಲ್ ಅಲ್ಲೂ ಕ್ಯಾಚ್ ಮಾಡೋಣ, ಸ್ವಲ್ಪ ಹೊರಗಡೆ ಕೂಡ ಕ್ಯಾಚ್ ಮಾಡೋಣ. ಯಾಕಂದ್ರೆ ಬೆಂಗಳೂರು ಪಾರ್ಟೀಸ್ ಎಲ್ಲ ನಮ್ ಕಡೆ ಬರ್ತಾ ಇದ್ರು, ಅವರೆಲ್ಲ ಇದು ಇಂಟ್ರೆಸ್ಟ್ ಕೊಡೋದು ಅಮೀನ್ಗಢ ಬ್ರೀಡ್ ಮೇಲೆನೆ. ಸೊ ನಾವು ಅವ್ರಿಗೆ ಒಂದು 4 ವರ್ಷ ಅವ್ರಿಗೆ ಕೊಟ್ಟಿದ್ವಿ ನಾವು. ಆನಂತರ ನಮ್ಗೆ ಇದಾಯ್ತು, ಇವ್ರಿಗೆ ಕೊಡೋಕ್ಕಿಂತ ನಾವು ಹೋದ್ರೆ ನಮ್ದು ಒಂದು ಡೆವಲಪ್ಮೆಂಟ್ ಆಗುತ್ತಿಲ್ಲ ಅಂತ ಹೇಳಿ. ಸರ್, ಅಲ್ಲಿ ಬೆಂಗಳೂರು ಸುತ್ತಮುತ್ತ ಜಾಸ್ತಿ ಬನ್ನೂರು, ಮೈಸೂರು ಕುರಿ ಅದೆಲ್ಲ ಜಾಸ್ತಿ ಇದೆ. ತಮಿಳ್ನಾಡಿಂದ ಕುರಿಗಳು ಬರ್ತಾವೆ. ಅದರಲ್ಲಿ ಇದು ಕಾಂಪಿಟೇಷನ್ ಆಗತ್ತಾ ಅಮೀನ್ಗಢದ್ದು ಎಳಗ? ಸರ್, ಅದು ಬೆಂಗಳೂರಲ್ಲಿ ನಾನು ಫ್ಯಾಕ್ಟ್ರಿಯಾಗಿ ಹೇಳ್ತೇನೆ, ಎಲ್ಲಿವರೆಗೆ ಅಮೀನ್ಗಢ ಬ್ರೀಡ್ ಕಂಪ್ಲೀಟ್ ಆಗೋದಿಲ್ಲ ಅದಕ್ಕೆ ಟಕ್ಕರ್ ಕೊಡೋದು ಯಾವ ಟಗರ್ ಬರೋದಿಲ್ಲ. ಅಮೀನ್ಗಢ ಬ್ರೀಡ್ ಮುಗಿಬೇಕು, ಬೇರೆ
ಟಗರು ಬರಬೇಕು. ಅನಂತರ ರೇಟಿನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅಮೀನ್ಗಡ ತಳಿಗೆ ತಗೊಂಡವ್ರ ಕಾಂಪಿಟೇಷನ್ ಬಿತ್ ಅಂತ ಹೇಳಿದ್ರೆ ಅದು ಅನ್ಎಕ್ಸೆಪ್ಟೆಡ್ ಹೋಗ್ತದೆ. ಎಷ್ಟು ಬೇಕಾದ್ರೂ ಹೋಗ್ಬೋದಾರ, ಎಷ್ಟು ಬೇಕಾದ್ರೂ ಹೋಗ್ತದೆ. ಯಾಕೆಂದ್ರೆ ಅದ್ರದ್ದು ಲುಕ್, ಅಟ್ರಾಕ್ಷನ್, ಅದರದ್ದು ಬಾಡಿ, ಇದು ಅದ್ರ ಸ್ಟ್ರಕ್ಚರ್ ಎಲ್ಲ ಆ ತರ ಇರ್ತದೆ. ಬಟ್ ಅಲ್ಲಿ ನೀವು ಬೆಂಗಳೂರಲ್ಲಿ ಬನ್ನೂರ್ ಕುರಿ ಅಂತ ಹೇಳ್ತಿರಲ್ಲ, ಅದು ಒಂದು ಮ್ಯಾಕ್ಸಿಮಮ್ 50 to 60%. ಬಟ್ ಇದು 80 to 90% ಇದ್ರ ಮೇಲೆ ಜಾಸ್ತಿ ಮಾರ್ಕೆಟ್ ಇರೋದು. ನಾವು ಬೆಂಗಳೂರಲ್ಲಿ ಮೊದಲು ಇಲ್ಲಿಂದ ಪಾರ್ಟಿಗೆ ಕಳಿಸ್ತಾ ಇದ್ದೇವೆ 100, 150 ಹೀಗೆ. ಬಟ್ ಈಗ ನಾವೇ 300 to 400 ಟಗರುಗಳನ್ನ ಬೆಂಗಳೂರಲ್ಲಿ ಸೇಲ್ ಮಾಡ್ತೇವೆ. ಬೇರೆಯವ್ರ ಕಡೆ ನಾವು ಪರ್ಚೇಸ್ ಮಾಡಿಬಿಟ್ಟು ಅದನ್ನ ಬೆಂಗಳೂರಲ್ಲಿ ಸ್ಟಾಲ್ ಆಗಿ, ನಮ್ಗೆ ಲಾಭದ ಅವಶ್ಯಕತೆ ಇಲ್ಲ, ಬಟ್ ನಮ್ದು ಮಾರ್ಕೆಟ್ ಇರಬೇಕು, ನೆಟ್ವರ್ಕ್ ಚೆನ್ನಾಗಿರುತ್ತೆ, ಹೇಳಿದ್ರೆ ಅವ್ರಿಗೆ ಕೊಡ್ಬೇಕು. ಹೌದೌದು, ಅದೇನ್ ನೀವು ಕೊಡ್ತೀರೋ ಬೇರೆಯವ್ರಿಂದ ಅದೇ ನಾವು ಕೊಡ್ತೇವೆ. ಅದು ಏನಾಗ್ಲಿ, ಬಟ್ ನಮ್ದು ಅಲ್ಲಿವರೆಗೆ ರೀಚ್ ಆಗ್ಬೇಕು. ಓಕೆ ಸರ್, ಈಗ ಈ ತಳಿದ ವಿಶೇಷತೆ ಏನು ಸರ್? ಈಗ ಯಾಕಂದ್ರೆ ಕೆಂಗೂರಿನೂ ಟಗರೆ, ಅಮೀನ್ಗಡ ಎಳಗನೂ ಟಗರೆ, ಅಂದ್ರೆ ಮಾಂಸದ ರುಚಿನೋ ಅಥವಾ ಅಟ್ರಾಕ್ಷನ್ ಏನು ವಿಶೇಷತೆ ಅಂತ ಈ ತಳಿಗಳಿಗೆ ಏನು ವ್ಯತ್ಯಾಸ ಆಗುತ್ತೆ? ಸರಿ, ನಮ್ ಕಡೆ ಕೆಂಗುರಿ ಜಾಸ್ತಿ ಡಿಮ್ಯಾಂಡ್ ಇರೋದು. ಅಂದ್ರೆ ಯಾಕಂದ್ರೆ ಟೇಸ್ಟಿ ಅಂತಾನ, ಅದು ಮಾಂಸ ಫುಲ್ ಟೇಸ್ಟಿ ಇರ್ತದೆ. ಎಷ್ಟು ಟೇಸ್ಟಿ ಇರುತ್ತೆ ಅಂತ ಹೇಳಿದ್ರೆ ಅದು ಒಂದು 2-3 ದಿನ ಇಟ್ಟರು ಕೂಡ ಅದು ಏನು ಇದಾಗೋದಿಲ್ಲ, ಕೆಡೋದಿಲ್ಲ. ಬಟ್ ಇದು ಅಟ್ರಾಕ್ಷನ್ ಇರೋದಿಲ್ಲ, ಅದು ಕೆಂಗುರಿ ನೋಡ್ಲಿಕ್ಕೆ ಅಟ್ರಾಕ್ಷನ್ ಆಗ್ಲಿ ಒಂಥರ ಚಂದ ಆ ತರ ಇರೋದಿಲ್ಲ. ಇದು ಸುಮ್ನೆ ಒಂಥರ ರಫ್ಲಿ ಇರ್ತದೆ ಅದು. ಬಟ್ ಮಾಂಸ ಟೇಸ್ಟ್ ನಾಟಿ ಅಂತ ಹೇಳ್ಬೋದು ಅದಕ್ಕೆ. ಬಟ್ ಇದು ಎಳಗೆ ಏನಿದೆಯಲ್ಲ ಅಮೀನ್ಗಢ ಬ್ರೀಡ್, ಅದ್ರದ್ದು ಬೆಂಗಳೂರವರು ಮತ್ತೆ ಅವ್ರು ಹೇಗಿರ್ತಾರೆ ಅದೇ ಅವರು ಪರ್ಚೇಸ್ ಮಾಡೋದಲ್ಲ. ಸೊ ಅವ್ರದ್ದು ಸೆಲೆಕ್ಷನ್ ಕೂಡ ಅದೇ ರೀತಿ. ಅವ್ರಿಗೆ ಟೇಸ್ಟ್ ಇಂಪಾರ್ಟೆಂಟ್ ಅಲ್ಲ, ಅಟ್ರಾಕ್ಷನ್ ಇಂಪಾರ್ಟೆಂಟ್. ಬಟ್ ಆ ಅಟ್ರಾಕ್ಷನ್ ಆ ಶೇಪ್ ಈ ಎಳಗದಲ್ಲಿ ಸಿಗ್ತದೆ, ಅದು ಇದರಲ್ಲಿ ಸಿಗೋದಿಲ್ಲ, ಕೆಂಗುರಿಯಲ್ಲಿ ಸಿಗೋದಿಲ್ಲ. ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ, ಜೋ ಅಚ್ಚಾ ದಿಕ್ತಾ ಹೈ ವೋಯ್ ಜಾದಾ ಬಿಕ್ತಾ ಹೈ ಅಂತಾರಲ್ಲ, ಆ ತರ ಇದರಲ್ಲಿ ಈ ತಳಿಯಲ್ಲಿ ಇರ್ತದೆ. ಬಟ್ ಇದು ಗ್ರೋತಿಂಗ್ ಫಾಸ್ಟ್ ಇದೆ ಸರ್. ಇದು ಎಳಗದು ನಾವು 50 to 60 ಕಿಲೋ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದೇ ವರ್ಷದಲ್ಲಿ. ಬಟ್ ಇದು ಕೆಂಗುರಿ ಏನಿದೆ 45 to 50 ಅಷ್ಟೇ, ಅದ್ರ ಮೇಲೆ ಹೋಗೋದಿಲ್ಲ. ಒಂದು ವರ್ಷದ್ದು. ರೆಸಿಸ್ಟೆಂಟ್ ನೋಡೋದಾದ್ರೆ ಸರ್, ಸ್ವಲ್ಪ ಹಾರ್ಡ್ ರೋಗ ಕೀಟ ಜಲ್ಸಿ ರೋಗ ಹತ್ತಲಾರ್ದಂಗೆ ಇರೋದು ಅದು ಎಳಗನೆ ಜಾಸ್ತಿ ಸರ್. ಅಂದ್ರೆ ರೆಸಿಸ್ಟೆಂಟ್ ಅದು ಫುಲ್, ಅದು ಒಂದು ಡಿಸೀಸ್ ಬರೋದಿಲ್ಲ ಅದಕ್ಕೆ. ಅದು ಎಷ್ಟು ನೀವು ಬಿಸಿಲಿರ್ಲಿ, ಮಳೆ ಇರ್ಲಿ, ಚಳಿ ಇರ್ಲಿ, ಒಂದು ರೋಗ ಬರೋದಿಲ್ಲ ಅದಕ್ಕೆ. ಬಟ್ ಇದು ಏನಿದೆಯಲ್ಲ ಕೆಂಗುರಿ ಏನಿದೆ, ಅದು ಬಾಯಿ ಬ್ಯಾನಿ, ಕಾಲ್ ಬ್ಯಾನಿ, ಇದು ಮಳೆಗಾಲದಲ್ಲಿ. ಚಳಿಗಾಲದಲ್ಲಿ ಒಂದು ಇಂಟೆಸ್ಟೈನ್ ಲಿವರ್ ಡಿಸೀಸ್ ಅಂತ ಬರ್ತದೆ. ಅಂದ್ರೆ ಏನೇ ತಿಂದ್ರು ಕೂಡ ಲಿವರ್ಗೆಲ್ಲ ಇದಾಗ್ತದೆ, ಆ ತರ ಇದೆ. ಬಟ್ ಅದು ಡಿಸೀಸ್ ಪ್ರಶ್ನೆ ನೀವು ಮಾಡಿದ್ರೆ ಎಳಗಾನೆ ಬೆಟ್ರ್, ಎಳಗಾನೆ ಬೆಟ್ರ್. ಈಗ ಸರ್, ಈಗ ಟಗರ್ ಆಗೋದ್ರಿಂದ ಇವು ನೀವು ಹಿಂಗೆಲ್ಲ ಹತ್ತತ್ತೆ ಕಟ್ಟಿದ್ರಿ ಸರ್, ಒಡ್ಕೊಳ್ಳೋದು, ಡ್ಯಾಮೇಜ್ ಆಗೋದು, ಸಾಯೋದು ಸರ್, ಅದೇನಿದೆ ಅಂತ ಹೇಳಿದ್ರೆ ಅದು ಎಷ್ಟು ನಾವು ಮೇಂಟೆನೆನ್ಸ್ ಮಾಡಿದ್ರು ಕೂಡ ಫೈಟಿಂಗ್ ಮಾಡೋದೇ ಅದು. ಅಂದ್ರೆ 2 minutes ಅಷ್ಟೇ. ಆ 2 minutes ನಾವು ಮುಂದಿದ್ಬಿಟ್ರೆ ಆನಂತರ ಮಲ್ಕೊಂಡ್ ಬಿಡ್ತೇವೆ ಅಷ್ಟೇ. ಕರೆಕ್ಟ್ ಫೀಡಿಂಗ್, ಹೊಟ್ಟೆ ತುಂಬಾ ಫೀಡ್ ಬಿತ್ತು ಅಂತ ಹೇಳಿದ್ರೆ ಒಂದು 2 minutes ಅದರದ್ದೆಲ್ಲ ಮಾಡ್ತವೆ. 2 minutes ಆದ ನಂತರ ಸುಮ್ಮನೆ ತಮ್ಮ ಪಾಡಿಗೆ ತಾವಿರ್ತದೆ. ಬಟ್ ಇಲ್ಲಿ ನಮ್ಗೆ ಆತರ ಏನಿಲ್ಲ, ಫೈಟಿಂಗ್ ಮಾಡೋದಾಗ್ಲಿ ಆ ಥರ ಏನು ಜಾಸ್ತಿ ಬರೋದಿಲ್ಲ ಸರ್. ಒಂದು ಆಡು, ಶಿರೋಯಿ ಆಡು ಬೇರೆ ನೋಡಿದ್ವಿ, ಅದೇನು ಸುಮ್ಮನೆ ನೋಡಕ್ಕೆ ಇಟ್ಕೊಂಡಿರೋ, ಅದು ಒಂದು ಡೆಮೋ ತಗೊಂಡಿದೆ. ಯಾಕಂದ್ರೆ ನೀವು ಮೊದಲೇ ಪ್ರಶ್ನೆ ಕೇಳಿದ್ರಲ್ಲ, ಆಡುಗಳನ್ನ ಯಾಕೆ ನೀವು ಇಲ್ಲಿ ಮಾರ್ಕೆಟ್ ಇದು ಸೇಲ್ ಮಾಡೋದಿಲ್ಲ ಅಂತ ಹೇಳಿ. ಬಟ್ ಅದು ನೆಕ್ಸ್ಟ್ ಉತ್ತರ ಕೊಡ್ಬೇಕಂತ ಹೇಳಿದ್ರೆ ಅದು ಒಂದು ಡೆಮೋ ಇಟ್ಕೊಂಡಿದೆ, ಅದು ನೋಡೋಣ ಮುಂದೆ ಹೇಗೆ ಬರ್ತದೆ. ಓಕೆ ಸರ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್.
ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ. ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ಮುಖ್ಯವಾಗಿ ಫುಡ್ ಸರ್, ಆಹಾರ. ಇದಕ್ಕೆ ಹೆಂಗೆ ಆಹಾರ ಕೊಡ್ತೀರಾ? ಏನು ಸ್ಟೋರ್ ಮಾಡ್ತೀರಾ? ನೀವೇ ಬೆಳೆಸ್ತೀರಾ ಅಥವಾ ಬೇರೆ ಕಡೆ ತರ್ತೀರಾ? ಇದೆಲ್ಲ ಹೇಗೆ ಸರ್? ಇದಕ್ಕೆ ಆಹಾರ ಅಂತ ಹೇಳಿದ್ರೆ ಬಹಳಷ್ಟು ಜನ ಹಸಿಮೇವು ಬೇಕಾಗ್ತದೆ, ಹಸಿಮೇವು ಇದ್ರೇ ಇದಕ್ಕೆ ನಾವು ಮಾಡ್ಬೋದು, ಕುರಿ ಸಾಕಾಣಿಕೆ, ಟಗರು ಸಾಕಾಣಿಕೆ ಅಂತ ಹೇಳ್ತಾರೆ. ಬಟ್ ನನ್ನ ಸಜೆಷನ್, ನನ್ನ ಅನುಭವದ ಪ್ರಕಾರ ಹಸಿ ಮೇವು ಇಟ್ಸ್ ನಾಟ್ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟೇ ಅಲ್ಲ. ಅದು ಎಲ್ಲ ರೈತರ ಮನಸ್ಸಲ್ಲಿ ಇದ್ರೆ ಅದು ಕ್ಲಿಯರ್ ಮಾಡ್ಕೊಳ್ಳಿ ಅವರು. ಬಟ್ ಹಸಿ ಮೇವು ಎಷ್ಟು ನಾವು ಕಡಿಮೆ ಯೂಸ್ ಮಾಡ್ತೇವೆ ಅಷ್ಟು ಡೆವಲಪ್ಮೆಂಟ್ ಟಗರು ಮತ್ತು ಕುರಿಯಲ್ಲಿ ಬರ್ತದೆ. ಯಾಕೆಂದ್ರೆ ಈಗ ನಾವೆಲ್ಲ ಕಡಲೆ ಒಟ್ಟು ತಗೊಂತೇವೆ, ಕಡ್ಲೆ ಅಂತ ಹೇಳ್ತೇವೆ. ಅನಂತರ ಶೇಂಗಾ ಒಟ್ಟು ಅಂತ ಹೇಳ್ತೇವೆ. ಇವು ಎರಡಿದ್ರೆ ಸಾಕು ಅದಕ್ಕೆ. ಇವೆರಡು 3 times ನಾವು ಅದನ್ನ ಮೇಂಟೈನ್ ಮಾಡ್ತೇವೆ. ಅದನ್ನ ಬಿಟ್ಟು ಅಡಿಷನಲ್ ಫೀಡ್ ಆಗಿ ಮೆಕ್ಕೆಜೋಳ ಇದು ಕಾಳು ಏನು ಬರ್ತದಲ್ಲ, ಅದು 2 times ಅದು ಮೆಕ್ಕೆಜೋಳ ಕಾಳು ಆಗ್ತದೆ. ಅದನ್ನ ಬಿಟ್ಟು ಅದು ಮ್ಯಾನುಫ್ಯಾಕ್ಚರಿಂಗ್ ಫೀಡ್ ಎಲ್ಲ ಬರ್ತದೆ, ಅದು ಕುರಿ, ಟಗರು ಫುಡ್ ಅದು ಇದು ಅಂತ ಬರ್ತದೆ. ಬಟ್ ಅದಕ್ಕಿಂತ ಬೆಟ್ರ್ ನಮ್ದು ಇದು ಮೆಕ್ಕೆಜೋಳನೇ ಉತ್ತಮ ಅಂತ ನಮ್ದು ಸಜೆಷನ್. ಇವಾಗ ಸದ್ಯಕ್ಕೆ 100 ಮೇಲೆ ಇದಾವೆ ಸರ್ ನಿಮ್ಮ ಹತ್ರ ಟಗರುಗಳು. ಎಷ್ಟಕ್ಕೆ ಎಷ್ಟು ಭೂಮಿ ಅಂದ್ರೆ ಎಷ್ಟು ಬೆಳೆಸಬೇಕಾಗತ್ತೆ ಸರ್? ಅಂದ್ರೆ ಫುಡ್ ಜಾಸ್ತಿ ಬೇಕಲ್ಲ ಆಹಾರ ಸರ್? ಇದು ಫುಡ್ ಬೇಕಂತ ಹೇಳಿದ್ರೆ ಎಲ್ಲ ನಾವೇ ಬೆಳೆಸ್ಬೇಕಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ನೀವು ಈ ಕಡೆನೂ ಮೇಂಟೈನ್ ಮಾಡಬೇಕು, ಆ ಕಡೆನೂ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ಮನುಷ್ಯ ಡೈವರ್ಟ್ ಆಗ್ತಾನೆ. ಈಗ ಹೊರಗಡೆ ಸಿಗ್ತದೆ, ಅದನ್ನ ನಾವು ಪರ್ಚೇಸ್ ಮಾಡ್ಬೋದು. ನಾವು ಮೇಂಟೈನ್ ಮಾಡಿದ್ರು ಕೂಡ ಅಷ್ಟೇ ಖರ್ಚು ಬರ್ತದೆ. ಭಾಳ ಅಂದ್ರೆ ಒಂದು 5,000 ರೂಪಾಯಿ ಹೆಚ್ಚಾಗ್ಬೋದು ಅಷ್ಟೇ. ಮತ್ತು ಇದು ಟೆನ್ಷನ್ ಫ್ರೀ ಇದು. ಸೊ ನಂದು ಸಜೆಷನ್ ಏನಂತ ಹೇಳಿದ್ರೆ, ಲ್ಯಾಂಡ್ ಇದ್ರೆ ಅಡ್ಡಿ ಇಲ್ಲ. ಲ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಅದಕ್ಕೆ ಅದರ ಪರ್ಪೋಸಿಗೆ ನಾವು ಲ್ಯಾಂಡ್ ತಗೋಬೇಕಂತ ಹೇಳಿದ್ರೆ ಆ ತರ ಮಾಡೋದೇನ್ ಬೇಡ. ಇದು ಒಂದು ಅರ್ಧ ಎಕರೆ ಲ್ಯಾಂಡ್ ಇದ್ರೆ ಸಾಕು ನಿಮ್ಗೆ. ಒಂದು 40/20 ಈ ಶೆಡ್ ಹಾಕೊಂಡು
ಒಣ ಮೇವು ಏನಿದೆಯಲ್ಲ ಅದನ್ನ ಸ್ಟಾಕ್ ಇಟ್ಕೊಂಡ್ಬಿಟ್ರೆ ಸರಳವಾಗಿ ನೀವು ಅದನ್ನ ಮೇಂಟೈನ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಇದು ನಮ್ಗೆ ಹೊರಗಡೆ ಕಾಣ್ತಿದೆಯಲ್ಲ ಸರ್, ಅದೆಲ್ಲ ನೆಲ್ಲುಲ್ಲ ಏನದು ಭತ್ತದುಲ್ಲ? ಅದು ಭತ್ತದುಲ್ಲ, ಅದು ಎಲ್ಲ ಇದು ಹಸುಗಳಿಗೆ. ಇದಕ್ಕಾದ್ರೆ ಇಲ್ಲಿ ಕಾಣ್ತದೆ ಕಡಲೆ ಮತ್ತು ಶೇಂಗಾ. ಕಡಲೆ ಮತ್ತು ಶೇಂಗಾ. ಓಕೆ. ಇದು ಹೆಂಗೆ ಸರ್, ಫ್ರೆಶ್ ಸ್ಟೋರ್ ಮಾಡೋದಾ ಇದು ಹೆಂಗೆ? ಇದು ಎಷ್ಟು ದಿವಸಕ್ಕೆ ಒಂದ್ಸಲ ಸ್ಟೋರ್? ಇಲ್ಲ, ಅದು ಸೀಸನ್ ಆಗ್ತದೆ ಸರ್. ಇದು ಸೀಸನ್ ಆಗುತ್ತೆ. ಅದು ಕಡಲೆ ಒಟ್ಟು ಏನಿದೆಯಲ್ಲ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ಜನವರಿ ಲಾಸ್ಟ್ ವೀಕ್ ಇಂದ ಮಾರ್ಚ್ ಫಸ್ಟ್ ವೀಕ್ ವರೆಗೆ ಅದು ನಮ್ಗೆ ಸಿಗ್ತದೆ. ಅಷ್ಟರೊಳಗೆ ನಾವು ಸ್ಟೋರ್ ಮಾಡ್ಕೋಬೇಕು. ಇದ್ರ ನಂತರ ಮತ್ತೆ ನಮ್ಗೆ ಸಿಗೋದಿಲ್ಲ ಅದು. ಸೊ ಅದು ಎಷ್ಟು ಎಲ್ಲ ನಮ್ಗೆ ಸಾಧ್ಯ ಆಗ್ತದೆ, ಯಾಕಂದ್ರೆ ನಮ್ಗೆ ಮೇನ್ ಥೀಮ್ ಇರೋದೇ ಅದು. ಅದು ಎಷ್ಟು ನಮ್ಗೆ ಜಾಸ್ತಿ ಇರ್ತದೆ ಅಷ್ಟು ನಮ್ಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸರಳ ಆಗ್ತದೆ. ಯಾಕಂದ್ರೆ ಸಡನ್ಲಿ ಅದು ಖಾಲಿ ಆಯ್ತಪ್ಪ ನಮ್ಗೆ ಇದು ಟಗರಿಗಿಲ್ಲ ಅಂತ ಹೇಳಿದ್ರೆ ನಾವು ಬಂಗಾರ ಕಳ್ಕೋಬಹುದು. ಬಟ್ ಅದನ್ನ ಯಾರ ರೈತರು ಕೂಡ ಕೊಡೋದು, ನಾ ಲಕ್ಷ ಕೊಡ್ತೀನಿ ಅಂತ ಕೂಡ ಸಾಧ್ಯನೇ ಇಲ್ಲ. ಏನ್ ತಗೋಬೇಕು ಅದು ಸೀಸನ್ ಅಲ್ಲಿ ತಗೋಬೇಕು, ಸೀಸನ್ ಅಲ್ಲಿ ಸ್ಟಾರ್ಟ್ ಮಾಡಿ. ಹೌದು. ನಿಮ್ದು ಒಟ್ಟು ಎಷ್ಟು ಸ್ಟೋರ್ ಮಾಡಿಟ್ಟಿರ್ತೀವಿ ಸರ್ ಅದು? ಸರ್ ಇದು ನಮ್ದು 30x40 ಶೆಡ್ ಇದೆ. ಸುಮಾರು ಒಂದು 2.5 3 ಲಕ್ಷ ನಮ್ದು ಬರೀ ಸ್ಟಾಕ್ ಆಗ್ತದೆ. 2.5 3 ಯಾಕಂದ್ರೆ ಈಗ ಉಳಿತಂದ್ರೆ ನೆಕ್ಸ್ಟ್ ಇಯರ್ಗೆ ನಮ್ಗೆ ಉಳಿತದೆ. ಸೊ ನೆಕ್ಸ್ಟ್ ಇಯರ್ ಪರ್ಚೇಸಿಂಗ್ ಕಡಿಮೆ ಮಾಡ್ಕೋಬಹುದು. ಬಟ್ ಅದನ್ನ ನಾವು ಶಾರ್ಟ್ ಆಗಿ ಇದು ಕಡಿಮೆ ನಾವು ಖರೀದಿ ಮಾಡಿಬಿಟ್ಟು ರೈಟ್ ಟೈಮಲ್ಲಿ ನಮ್ಗೆ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ನಮ್ಗೆ ಲಾಸ್ ಅಲ್ಲಿ ಹೋಗ್ತದೆ. ಓಕೆ ಸರ್, ಈಗ ಒಂದು ದಿನಚರಿ ಬಂದು ಸರ್, ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ? ಅಂದರೆ ದಿನಚರಿ ಹೇಳಿ ಸರ್. ಫುಡ್ ಈಗ ಬೆಳಗ್ಗೆ ಎದ್ದು ಏನು ಮಾಡ್ತೀರಾ? ಕಸ ಹುಡುಗೋದಾಗಲಿ, ಫುಡ್ ಯಾವಾಗ ಕೊಡ್ತೀರಾ, ನೀರು ಯಾವಾಗ ಕೊಡ್ತೀರಾ, ಸಂಜೆವರೆಗೆ ಏನು ರೊಟೇಷನ್ ಇರುತ್ತೆ ಇದರಲ್ಲಿ? ಸರ್ ಇದು ಒಳ್ಳೆ ಪ್ರಶ್ನೆ ಇದೆ. ಯಾಕೆಂದರೆ ಎಲ್ಲರದು ಏನು ಮಾಡಬೇಕು, ಎಷ್ಟಾಗಬೇಕು, ಏನಾಗಬೇಕು ಅಂತ ನಂದು ಅನುಭವದ ಪ್ರಕಾರ ನಾವಿಲ್ಲಿ ಬೆಳಿಗ್ಗೆ 3:30 4 ಗಂಟೆಗೆ ಹೇಳ್ಬೇಕು. ಬೆಳಗ್ಗೆ 4 ಗಂಟೆ 4, ಯಾಕಂದರೆ ಇದು ಹಸುಗಳಿದೆ, ಅದು ಹಾಲು ತೆಗಿಬೇಕು. ಸೊ ಇಲ್ಲಿ ನಾವು 4 ಗಂಟೆಗೆ ಹೇಳಿದಾಗ ಅದರದೆಲ್ಲ 1 ಅವರ್ ಕೆಲಸ ಮಾಡ್ಕೊಂಡ್ಬಿಟ್ಟು 5 ಗಂಟೆಗೆ ಇದು ಟಗರ್ ಸಾಕಾಣಿಕೆಲಿ ಬರುತ್ತೆ. ಇಲ್ಲಿ ಫಸ್ಟ್ ನಮ್ ಕೆಲಸ ಏನಂತ ಹೇಳಿದ್ರೆ ನಾವು ಕಡ್ಲಿ ಶೇಂಗಾ ಒಟ್ಟು ಹಾಕ್ಬಿಡ್ತೇವೆ. ಫಸ್ಟ್ ಹಾಕದೆ ಫುಡ್ ಫಸ್ಟ್ ಶೇಂಗಾ ಒಟ್ಟು ಹಾಕ್ಬಿಡ್ತೇವೆ. ಶೇಂಗಾ ಒಟ್ಟು ಹಾಕಿದ ತಕ್ಷಣ ಎಲ್ಲ ಮರಿಗಳು ಹೇಳ್ತೇವೆ, ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೇವೆ. ಸೈಡಿಗೆಲ್ಲ ಕ್ಲೀನ್ ಮಾಡಿ, ಎಲ್ಲ ಸೈಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಒಂದು 2 ಅವರ್ಸ್ ಅದಕ್ಕೆ ಬಿಟ್ಟ ನಂತರ ನೀರು ಕುಡಿಸ್ತೇವೆ. ಒಂದು 8 o'clock ಮುಂಚೆನೆ ನಾವು ನೀರು ಕುಡಿಸ್ಬಿಡ್ತೇವೆ. ಅದಾದ ನಂತರ 9 ಗಂಟೆಗೆ ಮೆಕ್ಕೆಜೋಳ ಫುಡ್ ಹಾಕ್ತೇವೆ. 9 ಗಂಟೆ ಹಸಿ ಮೆಕ್ಕೆಜೋಳ ಕಾಳು, ಮೆಕ್ಕೆಜೋಳ ಕಾಳು ಒಣ ಕಾಳು ಹಾಕ್ತೇವೆ. ಅದು ಹಾಕಿದ ನಂತರ ಮತ್ತೆ ಅದು 11 ಗಂಟೆಗೆ ಒಂದು ಟೈಮು ಒಣ ಮೇವು ಹಾಕಿ ಬಿಟ್ಬಿಡೋದು. ಮತ್ತೆ 2 ಗಂಟೆವರೆಗೆ ಅದ್ರ ಸಮೀಪನೇ ಬರೋದಿಲ್ಲ ನಾವು. ಮತ್ತೆ 2 ಗಂಟೆಗೆ ಏನ್ ಮಾಡ್ತೇವೆ, ಒಂದ್ಸಾರಿ ನೀರು ಕುಡಿಸೋದು. ನೀರು ಕುಡಿಸಿದ ನಂತರ ಮತ್ತೆ ಒಣ ಮೇವು ಹಾಕೋದು. ಅದರ ನಂತರ ಲಾಸ್ಟಿಗೆ ನಾವು ಒಣದು ಇದು ಮೆಕ್ಕೆಜೋಳ ಕಾಳು ಹಾಕ್ಬಿಟ್ಟು ಏನಪ್ಪ ಮಾಡ್ಬಿಡೋದು. ಸೊ ಇದು ಡೈಲಿ ರೋಟೀನಲ್ಲಿ 2 ಟೈಮ್ಸ್ ಇದು ಮೆಕ್ಕೆಜೋಳ ಹಾಕ್ಬೇಕಾಗ್ತದೆ. 1 ಟೈಮು ಶೇಂಗಾ ಒಟ್ಟು ಆಗ್ತದೆ, 3 ಟೈಮ್ಸ್ ಇದು ಕಡಲೆ ಒಟ್ಟು ಆಗ್ತದೆ. ಕಡಲೆ ಒಟ್ಟು. ಓಕೆ ಸರ್, ಒಂದೊಂದು ಹೆಂಗೆ ತಿನ್ನತ್ತೆ ಸರ್? ಏನು ಕೆಪಾಸಿಟಿ ಅಂದರೆ ಸೈಜ್ ಮೇಲೆ ತಿನ್ನತ್ತಾ ಅದು ಹೆಂಗೆ ಸರ್? ಅದು ಒಣ ಮೇವು ಏನೆಲ್ಲ ಹಾಕ್ತೀವಲ್ಲ ಅದ್ರ ಮೇಲೆ ನಾವು ಅಬ್ಸರ್ವ್ ಮಾಡೋಕ್ಕಾಗೋದಿಲ್ಲ. ಓಕೆ. ಒಣ ಮೇವು ಹಾಕಿದ್ಮೇಲೆ ಅದು ಯಾವತ್ತು ತಿನ್ನುತ್ತೆ, ಯಾವತ್ತು ಎಷ್ಟು ತಿನ್ನುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಶೇಂಗಾ ಇದು ಮೆಕ್ಕೆಜೋಳದ ಏನು ಕಾಳು ಹಾಕ್ತೀವಲ್ಲ ಅದ್ರ ಹಾಕ್ಬೇಕಾದ್ರೆ ನಾವು ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡ್ತೇವೆ ಅದನ್ನು. ತಿನ್ನೋವರೆಗೂ ಅದನ್ನ ನಾವು ಅಲ್ಲಿಂದ ಕದಲೋದಿಲ್ಲ. ಯಾಕಂದ್ರೆ ಯಾವತ್ತು ತಿನ್ನಕ್ ಕುಂತಿದೆ, ಯಾವತ್ತು ಎಷ್ಟು ತಿನ್ನಕ್ ಕುಂತಿದೆ, ಇದು ಯಾಕೆ ಕಡಿಮೆ ತಿಂತಿದೆ, ಇದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಅದು 1 ವೀಕ್ ಅಬ್ಸರ್ವೇಷನ್ ಮಾಡಿದ್ರೆ 1 ವೀಕಲ್ಲಿ ನಮ್ಗೆಲ್ಲ ರಿಪೋರ್ಟ್ ಸಿಗ್ತದೆ ಅದು. ಸೊ ಮತ್ತೆ ನೆಕ್ಸ್ಟ್ 1 ವೀಕ್ ಗ್ಯಾಪ್ ಮಾಡೋದು, ಮತ್ತೆ ನೆಕ್ಸ್ಟ್ ವೀಕಲ್ಲಿ ನಾವು ಅಬ್ಸರ್ವೇಷನ್ ಮಾಡೋದು. ಸೊ ಹೀಗೆ ಅಬ್ಸರ್ವೇಷನ್ ಮಾಡಿದ್ರೆ ಯಾವತ್ತು ಟಗರು ಕಾಳು ತಿಂತದೆ. ಈಗ ನಾವು ಅಬ್ಸರ್ವೇಷನ್ ಆಗಿದ ನಂತರ ಟಗರುಗಳದ್ದು ನಾವು 1 ವೀಕ್ ನಂತರ ಅದು ವೇಟ್ ಚೆಕ್ ಮಾಡ್ತೇವೆ. ಸೊ ಅದ್ರದ್ದು ಹೆಚ್ಚಿದೆ, ಇದ್ರದ್ದು ಕಡಿಮೆ ಇದೆ, ಯಾಕೆ ಅಂತ ಹೇಳಿ ಮತ್ತೆ ನಾವು ಅಬ್ಸರ್ವೇಷನ್ ಮಾಡಿದ್ಮೇಲೆ ನಂತರ ಇದಕ್ಕೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀವಿ. ಇದಕ್ಕೇನು ರೋಗ ಬಂದಿದೆಯೋ, ಏನಾಗಿದೆ, ಯಾಕೆ ಅದು ಕಡಿಮೆ ತಿಂತಾ ಇದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಒಂದು ಡಾಕ್ಟರ್ ಸಲ ಒಂದು ಕನ್ಸಲ್ಟೇಷನ್ ಮಾಡ್ತೀರಾ ಸರ್? ಇದು ಡಾಕ್ಟರ್ ಮಂತ್ಲಿ 2 ತಿಂಗಳಿಗೊಮ್ಮೆ ಬರ್ತಾರೆ. ಜಸ್ಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಡಾಕ್ಟರ್ಸ್ ಕರೆಸ್ತೇವೆ. ಬಟ್ ಯಾವುದೇ ರೀತಿ ರೋಗ ಏನಿರೋದಿಲ್ಲ. ಬಂದು ಹೋದ್ರೆ ಸರ್ ಬಂದು ಹೋದ್ರಪ್ಪ ಅನ್ನೋದಷ್ಟೇ ಒಂದು ನಮ್ದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಓಕೆ ಸರಿ ಸರ್, ಇದು ನಿಮ್ದು ಆರದ್ದು ನಿಮ್ದು ರೊಟೇಷನ್ ಎಲ್ಲ ಆಯ್ತು ಸರ್. ಇದಾದ್ಮೇಲೆ ಈಗ ಮೇನ್ ರೋಗಗಳು ಸರ್, ಇದಕ್ಕೆ ಏನು ವ್ಯಾಕ್ಸಿನೇಷನ್ ಕೊಡ್ತೀರಿ, ಏನೇನು ಬರುತ್ತೆ ಮಾಮೂಲಿಯಾಗಿ? ಸೀಸನ್ಸ್ ಟು ಸೀಸನ್ ಚೇಂಜ್ ಆಗುತ್ತಾ ಇದೆಲ್ಲ? ಇದು ಟಗರು ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಯಲ್ಲಿ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ರೋಗಗಳೇ ಜಾಸ್ತಿ ಇದ್ದರು.
ಅದನ್ನ ನಾವು ರೋಗ ಬಂದಿದ ಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಬರೋಕ್ಕಿಂತ ಮುಂಚೆನೆ ಅದಕ್ಕೆ ಮುನ್ಸೂಚನೆಯಲ್ಲೇ ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಅದು ಮುಂದೆ ಬರುತ್ತೆ ಇಲ್ಲ ಸೆಕೆಂಡ್ರಿ ಅದು, ಬಟ್ ಇಷ್ಟು ಮಾತ್ರ ನಮಗೆ ಗೊತ್ತಿರಬೇಕು, ಇಂಥ ಟೈಮಲ್ಲಿ ಇಂಥ ರೋಗಗಳು ಬರೋ ಚಾನ್ಸಸ್ ಇರುತ್ತೆ. ಅದು ಬರೋಕ್ಕಿಂತ ಮುಂಚೆನೆ ನಾವು ಅದಕ್ಕೆಲ್ಲ ಅಡ್ವಾನ್ಸ್ ಇದು ಡಿವಾರ್ಮಿಂಗ್ ಅದನ್ನೆಲ್ಲ ಮಾಡಿಬಿಡು. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟು 3 months ಅಲ್ಲಿ ನಾವು ಖರೀದಿ ಮಾಡಿದ್ದು ಒಂದು 15 days ನಂತರ ಡಿವಾರ್ಮಿಂಗ್ ಮಾಡ್ತೇವೆ. ಡಿವಾರ್ಮಿಂಗ್ ಮಾಡಿ 1 ವಾರ ಬಿಡ್ತೇವೆ. ಅದಾದ ನಂತರ ಒಂದು 10 days ಕ್ಯಾಲ್ಸಿಯಂ ಕೊಡ್ತೇವೆ. ಅದಾದ ನಂತರ ಒಂದು 10 days ಲಿವರ್ ಟಾನಿಕ್ ಕೊಡ್ತೇವೆ. ಇದು ಈ 3 ಏನ್ ಪ್ರೊಸೆಸ್ ಇದೆಯಲ್ಲ, ಇದು ಹೆಲ್ತ್ ಇಲ್ನೆಸ್ ಏನಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡ್ತದೆ. ಒಂದು ಎರಡನೇದು ಯಾವುದೇ ರೋಗ ಬರಲಿ ಅದು ಫೈಟ್ ಮಾಡ್ತದೆ. ಸೊ ಅದಾದ ನಂತರ 6 months 1 time ET ಇಂಜೆಕ್ಷನ್ ಮಾಡ್ತೇವೆ. ಸೊ ಅದು ಕೊಟ್ಟ ನಂತರ ಅದು ವರ್ಷದಲ್ಲಿ 1 time ಕಾಲ್ ಬೇನಿ ಬಾಯಿ ಬೇನಿ ಅದು ಒಂದು ಇಂಜೆಕ್ಷನ್ ಕೊಡ್ತಾ ಇರ್ತಾರೆ. ಅದು ವೆಟರ್ನರಿ ಡಾಕ್ಟರ್ಸ್ ಎಲ್ಲ ಬರ್ತಾರೆ. ಅದು ಇಷ್ಟೇ ನಮ್ದು. ಅದು ಬಿಟ್ಟು ಮತ್ತೆ ಬೇರೆ ಯಾವುದೇ ರೀತಿಯ ಇದು ಮೆಡಿಸಿನ್ ಟ್ರೀಟ್ಮೆಂಟ್ ಆಗ್ಲಿ ಇಲ್ಲ. ಅಂದ್ರೆ ಅಡ್ವಾನ್ಸ್ ಪ್ರಿಕಾಷನ್ ತಗೊಂಡ್ಬಿಡೋದು. ಅದು ಬರುತ್ತೆ ಇಲ್ಲ ಅದು ಸೆಕೆಂಡ್ರಿ. ಬಟ್ ಇಷ್ಟು ಮಾತ್ರ ಗೊತ್ತಿರಬೇಕು, ಈ ಕಾಲದಲ್ಲಿ ಇದು ರೋಗ ಬರುತ್ತೆ. ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಕಾಲ್ ಬೇನಿ ಬಾಯಿ ಬೇನಿ ರೋಗ ಬರೋ ಚಾನ್ಸಸ್ ಇರ್ತದೆ. ವ್ಯಾಕ್ಸಿನ್ ಅಡ್ವಾನ್ಸ್ ಮಾಡ್ಕೊಂಡ್ಬಿಡೋದು. ಅಡ್ವಾನ್ಸ್ ವ್ಯಾಕ್ಸಿನ್ ಮಾಡ್ಬಿಟ್ರೆ ಏನಾಗ್ತದೆ, ಆ ಟೈಮಲ್ಲಿ ಅದು ಫೈಟ್ ಮಾಡಿ ಕಂಟ್ರೋಲ್ ಅಲ್ಲಿ ಮಾಡ್ತದೆ. ಸೊ ಅದಕ್ಕಿಂತ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಲಿವರ್ ಟಾನಿಕ್ ಇರ್ಬೋದು, ಅನಂತರ ಇದು ಕ್ಯಾಲ್ಸಿಯಂ ಇರ್ಬೋದು, ಅನಂತರ ಇದು ಇನ್ನೊಂದು ಡಿವಾರ್ಮಿಂಗ್ ಇರ್ಬೋದು. ಅದು ನಮ್ 90% ಅದೇ ಕೆಲಸ ಮಾಡಿಬಿಡ್ತದೆ ರೋಗದಿಂದ. ಈಗ ಮಳೆಗಾಲದಲ್ಲಿ ಆದ್ರೆ ಕಾಲು ಬಾಯಿ ಬೇನೆ ಜಾಸ್ತಿ ಸರ್. ಈಗ ಚಳಿಗಾಲದಲ್ಲಿ ಶೀತ ನೆಗಡಿ ಆ ರೀತಿ ಬರೋದೇನಾದ್ರು? ಚಳಿಗಾಲದಲ್ಲಿ ಶೀತ ನೆಗಡಿ, ಅನಂತರ ಇನ್ನೊಂದು ಇದು ಬರ್ತದೆ, ಅದು ಸುಮ್ನೆ ನಿಂತಲ್ಲೇ ಬಿದ್ದೋಗ್ಬಿಡೋದು. ಓಕೆ. ಅದೇನ್ ಮೇಯ್ತಾ ಬಿದ್ದೋಗ್ಬಿಡೋದು. ಅದಕ್ಕೆ ಅದು ಲಿವರ್ ಇನ್ಫೆಕ್ಷನ್ ಆ ತರ ಬರ್ತದೆ. ಸೊ ಅದಕ್ಕೆ ನಾವು ET ಇಂಜೆಕ್ಷನ್ ಮಾಡಿಸ್ಬಿಡ್ತೀವಿ. ಅದಕ್ಕೆ ನಾವು ಲಾಡ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮಳ್ಳು ಬಂತೆ ಅಂತ ಹೇಳ್ತಾರೆ. ಸೊ ಅದು ಚಳಿಗಾಲದಲ್ಲಿ ಜಾಸ್ತಿ ಬರುತ್ತೆ. ಆ ಮಳ್ಳಿಗೆ ನಾವೇನ್ ಮಾಡ್ತೇವೆ, ET ಇಂಜೆಕ್ಷನ್ ಅಡ್ವಾನ್ಸ್ ಪ್ರಿಕಾಷನ್ ಕೊಟ್ಬಿಡ್ತೇವೆ. ಅದ್ ಬಿಟ್ರೆ ಬೇಸಿಗೆಗಾಲದಲ್ಲಿ ಏನೇ ಅಂತ? ಬೇಸಿಗೆ ಕಾಲದಲ್ಲಿ ಆ ತರ ಏನಿಲ್ಲ, ಬಟ್ ಟೆಂಪರೇಚರ್ ಏನಿದೆಯಲ್ಲ ಅದೇ ಜಾಸ್ತಿ ಇದು ಇರ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಲಿವರ್ ಟಾನಿಕ್ ಅದು ಕ್ಯಾಲ್ಸಿಯಂ ಇದೆಯಲ್ಲ ಅದನ್ನ ಅಡ್ವಾನ್ಸ್ ಆಗಿ ಅದಕ್ಕೂ ಕೊಟ್ಟು ಬಿಡ್ತೇವೆ. ಓಕೆ. ಈ ಡಿವಾರ್ಮಿಂಗ್ ವರ್ಷ ಮಾಡ್ಬೇಕು? ಇಲ್ಲ, ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಡಿವಾರ್ಮಿಂಗ್ ಮಾಡಿ. ಇವೆಲ್ಲ ನೀವ್ ಏನ್ ಹೇಳಿದ್ರಿ 3 ತಿಂಗಳಿಗೆ ಒಂದು, ಅವು 3 ಮೇನ್ ಡಿವಾರ್ಮಿಂಗ್, ಕ್ಯಾಲ್ಸಿಯಂ, ಲಿವರ್ ಟಾನಿಕ್ 3 ತಿಂಗಳಿಗೆ ಒಂದ್ಸಲ? ಇಲ್ಲ ಸರ್, ಡಿವಾರ್ಮಿಂಗ್ ಎವ್ರಿ 3 months 1 time. ಲಿವರ್ ಟಾನಿಕ್ ಏನಿದೆಯಲ್ಲ ಪ್ರತಿ ತಿಂಗಳ 10 ದಿನ. ಓಕೆ. ಅನಂತರ ಕ್ಯಾಲ್ಸಿಯಂ ಏನಿದೆಯಲ್ಲ ಪ್ರತಿ ತಿಂಗಳ 10 ದಿನ. ಅಂದ್ರೆ 10 ದಿನ ಅಷ್ಟೇ ಗ್ಯಾಪ್ ಕೊಡ್ತೀವಿ ನಾವು. ತಿಂಗಳಲ್ಲಿ 20 days ಇದು ಪ್ರೊಸೆಸ್ ಇದ್ದೇ ಇರ್ತದೆ. ಓಕೆ. ಕಂಟಿನ್ಯೂ ರೆಗ್ಯುಲರ್ ಪ್ರೊಸೆಸ್ ಇದು. ಓಕೆ ಸರ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್.
ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರಿ ಸರ್, ಇದಾದಮೇಲೆ ಈಗ ಮುಖ್ಯವಾಗಿ ಸರ್ ಯಾವ ಸೀಸನಲ್ಲಿ ತೊಗೊಂಬರ್ತೀರಾ, ಯಾವ ಸೀಸನಿಗೆ ಮಾರ್ತೀರಾ? ಇದು ಏನು ವೇಟ್ ಬರುತ್ತೆ? ನೀವು ತಂದಾಗ ಏನು ವೇಟ್ ಇರುತ್ತೆ, ಮಾರೋ ಟೈಮಲ್ಲಿ ಏನು ಸ್ಟ್ಯಾಂಡರ್ಡ್ ವೇಟ್ ಇರ್ಬೇಕಂತ ಮಾರ್ಕೆಟಲ್ಲಿ? ಸರ್, ಇದು ನಾವು ಸ್ಟಾರ್ಟಿಂಗ್ ತರಬೇಕಾದ್ರೆ ಏನು ಮಾಡ್ತೀವಿ, ಅದು ಒಂದು ಮ್ಯಾಕ್ಸಿಮಮ್ 30 to 35 ಬಿಲೋ ವೆಯ್ಟಲ್ಲಿ ನಾವು ಪರ್ಚೇಸ್ ಮಾಡ್ತೇವೆ. ಅದು ಯಾವ ಟೈಮಲ್ಲಿ ಜಾಸ್ತಿ ಇದ್ರದ್ದು ಮಾರ್ಕೆಟ್ ಡೌನ್ ಇರುತ್ತೆ ಅಂತ ಹೇಳಿದರೆ, ನಮ್ಮದು ದೀಪಾವಳಿ ಇರ್ಬೋದಲ್ಲ, ದೀಪಾವಳಿ ನಂತರ ಮಾರ್ಕೆಟ್ ಡೌನ್ ಬೀಳ್ತದೆ. ಅನಂತರ ಇನ್ನೊಂದು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅವಾಗ ಮಾರ್ಕೆಟ್ ಡೌನ್ ಇರ್ತದೆ. ಇನ್ನೊಂದು ಬೇಸಿಗೆ ಕಾಲ, ಇದು ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅವಾಗ ಕೂಡ ಮಾರ್ಕೆಟ್ ಡೌನ್ ಇರ್ತದೆ. ವರ್ಷದಲ್ಲಿ 3 ತಿಂಗಳ ಇಂಥ ತಿಂಗಳ ಇದೆ, ಅದು ಕಂಪ್ಲೀಟ್ ಡೌನ್ ಮಾರ್ಕೆಟ್ ಇರ್ತದೆ. ಒಂದು ಮಳೆಗಾಲ ಪ್ರಾರಂಭ, ಇನ್ನೊಂದು ಚಳಿಗಾಲ ಪ್ರಾರಂಭ, ಇನ್ನೊಂದು ದೀಪಾವಳಿ ಹಬ್ಬ ಮುಗಿದ ತಕ್ಷಣನೇ. ಸೊ ಈ 3 ತಿಂಗಳಲ್ಲಿ ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಪರ್ಚೇಸ್ ಮಾಡಿಬಿಡ್ತೇವೆ. ಓಕೆ, ಅಪ್ರಾಕ್ಸಿಮೇಟ್ಲಿ 30 to 35 ಕಿಲೋ ವೇಟಿಂದ ನಾವು ಟಗರ್ ಖರೀದಿ ಮಾಡ್ತೇವೆ. ಅದು ನಾವು ಒಂದು 5 to 6 ಮಂತ್ ಮೇಂಟೆನೆನ್ಸ್, ಮಿನಿಮಮ್ 50 ಕಿಲೋ ಬರ್ತದೆ. ಮಿನಿಮಮ್ 50 ಅಂದರೆ ಒಂದು 5 ತಿಂಗಳಲ್ಲಿ ಒಂದು 50 kg ಬರ್ತದೆ. ಅಂದರೆ ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ 3 kg ಗೇನ್ ಆಗ್ತದೆ. 3 ಇಂದ 4 kg ಗೇನ್ ಆಗಿ ಚಾನ್ಸಸ್. ಅಂದರೆ ಈಗ ನೀವು ಎಷ್ಟಕ್ಕೆ ತೊಗೊಂಬರ್ತೀವಿ ಸರ್ ಒಂದು ಕುರಿ? ಸರ್, ನಮ್ಮದು ಮಿನಿಮಮ್ 8,000, ಮ್ಯಾಕ್ಸಿಮಮ್ 12,000 ನಮ್ಮದು ಟಾರ್ಗೆಟ್. ಸೇಲ್ ಮಾಡೋದು ಸರ್? ಸೇಲ್ ಮಾಡಬೇಕಾದ್ರೆ ಮಿನಿಮಮ್ 18,000, ಮ್ಯಾಕ್ಸಿಮಮ್ 25-30ವರೆಗೂ ಕೂಡ ಆಗ್ತದೆ. ಇದು ನಮ್ಮದು ಬೆಂಗಳೂರು, ಇದು ಎಳಗೆ ಏನಿದೆಯಲ್ಲ, ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ, ಬೆಂಗಳೂರಿಗೆ ಹೋದರೆ ಅದು ಅನ್ಎಕ್ಸೆಪ್ಟೆಡ್ ಅಂತ ಹೇಳಿ 40,000 ಕೂಡ ಕೊಟ್ಟಿದ್ದೇವೆ ನಾವು. ತಗೊಂಡ್ ಬಂದಿರೋದು 12,000, 40,000 ಕೂಡ ಕೊಟ್ಟಿದ್ದೆ. ಬಟ್ ಅದು ಒಂದು ಟೈಮ್ ಇತ್ತು. ನಂತರ ಅದು ಸ್ಟೆಪ್ ಬೈ ಸ್ಟೆಪ್ ಅದು ಡೌನ್ ಹಾಕೊಂತ, ಬಟ್ ನೋ ಲಾಸ್ ನೋ ಪ್ರಾಫಿಟ್, ಆ ಥರ ನಮ್ಗೆ ಏನು ಇದು ಇಲ್ಲ. ಈಗ ಮಿನಿಮಮ್ 25,000 ಅಂತೇಳಿ ಸರಳ ಸೇಲ್ ಆಗ್ತದೆ. ಓಕೆ ಸರ್, ಈಗ ಬರೀ ನಾವು ಒಂದು ಕುರಿದೇ ಆರ್ಥಿಕತೆ ಎಕನಾಮಿಕ್ಸ್ ನೋಡೋದಾದ್ರೆ, ಈಗ ನೀವು 8,000ಕ್ಕೆ ತರ್ತೀರಿ, ಎವರೇಜ್ 18,000ಕ್ಕೆ ಮಾರ್ತೀರಿ. ನಡ್ಬರ್ಕ್ ನಾವೆಲ್ಲ ಅದ್ರದ್ದು ಖರ್ಚು ಹಿಡಿದು ಎಷ್ಟು ಖರ್ಚೆಲ್ಲ ಬರುತ್ತೆ ಸರ್ ಅಲ್ಲಿವರೆಗೂ ಅಂದಾಜು? ಸರ್, ನಮ್ದು ಏನಿದೆ ಅಂತ ಹೇಳಿದ್ರೆ ಅಂದಾಜಿನ ಪ್ರಶ್ನೆ ಅಲ್ಲ. ಯಾಕಂದ್ರೆ ನಾವು ಸುಮಾರು ಒಂದು 10 ವರ್ಷ ಆಯ್ತಲ್ಲ, ಒಂದು ಟಗರಿಗೆ ಮಿನಿಮಮ್ ಮೇಂಟೆನೆನ್ಸ್, ಮ್ಯಾಕ್ಸಿಮಮ್ ಮೇಂಟೆನೆನ್ಸ್ ಎರಡು ಕಂಪೇರ್ ಮಾಡ್ತೀವಿ. ಮಿನಿಮಮ್ ಮೇಂಟೆನೆನ್ಸ್ ಅಲ್ಲಿ ನಮ್ದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,500. ಮ್ಯಾಕ್ಸಿಮಮ್ ಮೇಂಟೆನೆನ್ಸ್ ಅಂತ ಹೇಳಿದ್ರೆ 3,500. ಇಷ್ಟು ನಿಕ್ಕಿ ಇದು 12,000 ನಾನು ಖರೀದಿ ಮಾಡಿದ್ದೇನೆ, 3,500 ಅದರದ್ದು ಮೇಂಟೆನೆನ್ಸ್ ಅಂದ್ರೆ ಎಷ್ಟಾಯ್ತು? 15,500 ಆಯ್ತು. ಈಗ ನಾನು ಸೇಲ್ ಮಿನಿಮಮ್ 18,000, 3,000 ನನಗೆ ಸರಳ ಲಾಭ ಇದೆ. ಸುಮ್ಮನೆ 6 ತಿಂಗಳಲ್ಲಿ ಇದು 6 ತಿಂಗಳಲ್ಲಿ 1 ಮರಿಗೆ 3,000 ಅಂತಂದ್ರೆ 100 ಮರಿಗೆ ಎಷ್ಟಾಯ್ತು? 3 ಲಕ್ಷ ಆಯ್ತು. ಬಟ್ ಅದು ಮಿನಿಮಮ್ ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ 20+ ಕೂಡ ಆಗ್ಬೋದು ಸೆಲ್ ಆದಂಗೆ. ಸರ್, ನಮ್ದು ಏನಿದೆ ಕಾನ್ಸಂಟ್ರೇಟ್, 1 ಮರಿಗೆ 3,000 ಖರ್ಚು ಮಾಡ್ತೇವೆ, 3,000 ಲಾಭ ತೆಗಿತೇವೆ. ಮಿನಿಮಮ್ ನಮ್ದು ಲಾಭ. ಹೆಚ್ಚಿಗೆ ಬಂದಿದ್ದೆಲ್ಲ ನಮ್ಗೆ ಇರ್ತದೆ. ಮಿನಿಮಮ್ ಅಂತೂ 3,000. ಓಕೆ, ಹಂಗಂದ್ರೆ ನೀವು ಇದರಲ್ಲಿ 6 ತಿಂಗಳಿಗೆ ಒಂದ್ಸಲ ಎಷ್ಟು ಮಾಡ್ತಾ ಇದ್ದೀರಿ ಸರ್? 100 ಇದೆ. ಓಕೆ, ಪ್ರತಿ ಈಗ 6 ತಿಂಗಳಿಗೆ ಒಂದ್ಸಲ 3 ಲಕ್ಷ ಆಸ್ಪಾಸ್. ಹೌದು ಸರ್, 3 ಲಕ್ಷ, 2,80,000 ಇಂದ 3 ಲಕ್ಷ. ಇದು 1 ಬ್ಯಾಚ್ ಸರ್, ನೆಟ್ ಪ್ರಾಫಿಟ್ ಇದು. 1 ಬ್ಯಾಚ್ ಇದು. ಇನ್ನು 2ನೇ ಬ್ಯಾಚ್ ಏನಿದೆಯಲ್ಲ
ಅದು ಏನು ಮಾಡ್ತೇವೆ ನಾವು ಅಂತ ಹೇಳಿದ್ರೆ, ಇದು ನಮ್ದು ಯಾವುದು ಬಕ್ರೀದ್ ಬರ್ತದಲ್ಲ, ಹಾ. ಆ ಬಕ್ರೀದ್ ಪರ್ಪೋಸಲ್ಲಿ ಸೆಕೆಂಡ್ ಬ್ಯಾಚ್ ಆಗ್ತೇವೆ. ಓಕೆ. ಅದು 6 ಮಂತ್ ಗ್ಯಾಪ್ ಇರ್ತದಲ್ಲ, ಆ 6 ಮಂತಲ್ಲಿ ಆಗ್ತೇವೆ. ಬಟ್ ಇದು 3 ಲಕ್ಷ ನಾವು ಇಲ್ಲಿ ಲಾಭ ತೆಗೆದ್ರೆ ಬಕ್ರೀದಲ್ಲಿ 5 ಲಕ್ಷ ಕೂಡ ದಾಟ್ಬೋದು. ಯಾಕಂದ್ರೆ ಇಲ್ಲಿ 1 to double ಆಗ್ತದೆ ಆ ಬಕ್ರೀದ್ ಟೈಮಲ್ಲಿ. ಓಕೆ. ಸೊ ನಮ್ದು 2 ಇದು ನಮ್ದು ಥೀಮ್ ಇರ್ತದೆ. ಒಂದು ರೆಗ್ಯುಲರ್ ಮಾರ್ಕೆಟ್ 6 ತಿಂಗಳಲ್ಲಿ ಖಾಲಿ ಮಾಡಬೇಕು, ಒಂದು ಎಸ್ಪೆಷಲಿ ಬಕ್ರೀದಿಗೆ ಅಂತಾನೆ ಮಾಡ್ಬೇಕು. ಓಕೆ. ಆ ಲೆಕ್ಕಕ್ಕೆ ನೋಡಿದ್ರೆ 1 ವರ್ಷಕ್ಕೆ ಏನು ಇಲ್ಲ ಅಂತಂದ್ರೆ 8 ರಿಂದ 9 ಲಕ್ಷ ಸರಳವಾಗಿ. ಸರ್ ಸುಮ್ಮನೆ ಕುಂತ್ ಮೇಯಿಸಿದ್ರೆ 6 ಲಕ್ಷ ನಾವು ತೆಗಿಬೋದು. ಕುಂತ್ ಮೇಯಿಸಿದ್ರೆ ಸುಮ್ಮನೆ ಕುಂತ್, ಜಾಸ್ತಿ ಕಾನ್ಸಂಟ್ರೇಟ್ ಇಲ್ಲ, ಜಾಸ್ತಿ ವರ್ಕ್ ಇಲ್ಲ, ಸುಮ್ಮನೆ ನಮ್ಗೆ ಎಷ್ಟು ಇಳಿತದೆ ಅಷ್ಟು ಕೆಲಸ ಮಾಡಿದ್ರೆ 6 ಲಕ್ಷ ನಾವು ಲಾಭ ತೆಗಿಬೋದು. ಓಕೆ ಸರ್. ಇದರಿಂದ ಬರುವಂತ ಇಕ್ಕೆ ಸರ್, ಅದು ಕೂಡ ಗೊಬ್ಬರವಾಗಿ ಸಾಕಷ್ಟು ಡಿಮ್ಯಾಂಡ್ ಇದೆ ಸರ್ ಇವಾಗ ಅಗ್ರಿಕಲ್ಚರ್ ಫೀಲ್ಡ್. ಹೌದೌದು. ಇದು ಕೂಡ ಮಾರ್ತೀರಾ ನೀವು? ಸರ್ ಇದು ನಾನು ಅದಕ್ಕೆ ಹೇಳಿದೆ, ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ತರದ್ದು ನಾವು ಕೃಷಿ ಮಾಡ್ತಾ ಇದ್ದೇವೆ ಇಲ್ಲಿ. ನಮ್ದು ಹೈನುಗಾರಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಅನಂತರ ಕೃಷಿ ಇದೆ, ಅನಂತರ ತೋಟಗಾರಿಕೆ ಇದೆ. ಬಟ್ ಇದು ನೀವೇನ್ ಕೇಳಿದ್ರಲ್ಲ, ಇಕ್ಕೆ ಎಲ್ಲ ನೀವೇನ್ ಮಾಡ್ತೀರಾ ಅಂತ ಹೇಳಿ, ನಾವು ದಾಳಿಂಬ್ರೆ ನಮ್ದು ಸುಮಾರು 1,000 ಗಿಡ ದಾಳಿಂಬ್ರೆ ಇದೆ. ಅದಕ್ಕೆ ನಾವು ಇದು ಇನ್ಆರ್ಗ್ಯಾನಿಕ್ ಗಿಂತ ಆರ್ಗ್ಯಾನಿಕ್ ಜಾಸ್ತಿ ನಾವು ಯುಟಿಲೈಸ್ ಮಾಡೋದು. ಸಾವಯವ ಗೊಬ್ಬರ ಜಾಸ್ತಿ, ಇದು ಸಾವಯವನೇ ಅದಕ್ಕೆ ಕಂಪ್ಲೀಟ್ ಯೂಸ್ ಮಾಡೋದು. ಸೊ ಇದು ಇಕ್ಕೆಗಳು ಫುಲ್ ಡಿಮ್ಯಾಂಡ್ ಇದೆ ಇಲ್ಲೆಲ್ಲ, ಸುತ್ತಮುತ್ತ ಬಹಳಷ್ಟು ಜನ ಕೇಳ್ತಾರೆ. ಅದು ನಮ್ದು FD ಅಮೌಂಟ್. ಅದು ನಾವೇನ್ ಸ್ಟಾಕ್ ಆಗ್ತೇವಲ್ಲ ಒಣಮೇವು, ಆ ಒಣಮೇವಿನ ಖರ್ಚು ಈ ಇಕ್ಕೆಯಲ್ಲಿ ಬಂದ್ಬಿಡ್ತದೆ. ಅದು ಅಷ್ಟೊಂದು ನಾವು ಸ್ಟಾಕ್. ಸೊ ಅದನ್ನ ನಾವು ಸಪ್ರೇಟ್ ಆಗಿ ಅದನ್ನ ಮೇಂಟೈನ್ ಮಾಡೋದು. ಅದಕ್ಕೆಲ್ಲ ನಾವು ತೆಗೆದ್ಬಿಟ್ಟು ಅದಕ್ಕೆಲ್ಲ ಕಾಂಪೋಸ್ಟ್ ಮಾಡಿಬಿಟ್ಟು, ಎಸ್ಪೆಷಲಿ ಅದು ಸೊ ಸಾಧ್ಯ ಆದರೆ ಅದು ಎರೆಹುಳ ಗೊಬ್ಬರದಲ್ಲಿ ನಾವು ಕನ್ವರ್ಟ್ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಅದೇ ಗೊಬ್ಬರ ಕೂಡ ನಾವು ಸೇಲ್ ಮಾಡ್ತೇವೆ. ಸೊ ನಮ್ಮ ತೋಟದಲ್ಲಿ ಯೂಸ್ ಮಾಡ್ತೇವೆ. ನಮ್ಮ ತೋಟಕ್ಕೆ ಅದು ಎಷ್ಟು ಖರ್ಚಾಗ್ತದೆ ಅದನ್ನ ಅದೇ ಅಮೌಂಟ್ ಅಲ್ಲಿ ನಾವು ಒಣ ಮೇವು ತಗೊಂಡ್ ಬಂದು ಸ್ಟಾಕ್ ಆಗುತ್ತೆ. ಸೊ ಇದೆಲ್ಲ ಕೇಳೋದು ರೈತರ ಎಷ್ಟು ನಮ್ಗೆ ಚೀತು ಮಾಡ್ತೇವೆ ನಾವು. ಈಗ ನಾವು ತಿನ್ನೋದು ಇದರಿಂದಾನೇ ತಗೋದು ಇದು ಖರೀದಿ ಮಾಡೋದು. ಬಟ್ ಅದು ಯಾರಿಗ ಅರ್ಥ ಆಗೋದಿಲ್ಲ. 3 ಲಕ್ಷ ಅಲ್ಲಿ ಖರ್ಚು ಮಾಡ್ತಾನೆ ಅಂತ ಹೇಳ್ತಾರೆ, ಆ 3 ಲಕ್ಷ ಅವ್ನ್ ಕಸ ದಬ್ತಾನೆ ಅಂತ ಹೇಳ್ತಾರೆ, ಆ ಕಸ ದಬ್ಬಿದ್ರೇನೆ ನನ್ಗೆ ಅದು ಒಣ ಮೇವು ಬರೋದು. ಬಟ್ ಅಷ್ಟು ಆಲೋಚನೆ ಮಾಡೋದಿಲ್ಲ, ಇದು ಕಸ ದಬ್ಬೇಕು, ಅದಕ್ಕೆ 3 ಲಕ್ಷ, ಇದಕ್ 3 ಲಕ್ಷ ಇಲ್ಲ. ನಾನು ಇದು ಬೆಳಿಗ್ಗೆ 3 ಟೈಮ್ ಕಸ ದಬ್ಬಿಟ್ರೆ ಒಂದು 1 ವರ್ಷ ನಾನು ಕಸ ದಬ್ಬಿದ್ರೆ 1 ವರ್ಷದ ಅಮೌಂಟ್ ಅಲ್ಲಿ ನನ್ಗೆ ಒಣ ಮೇವು ಬಂದ್ಬಿಡ್ತದೆ. ಸೊ ಕೃಷಿಯಲ್ಲಿ ಇರೋದೇ ಹಾಗೆ. ಕೃಷಿಯಲ್ಲಿ ಎಲ್ಲದೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಈಗ ನೀವು ಬಿಸ್ನೆಸ್ ಮಾಡಿದ್ರೆ ಹೊಸ ಐಟಮ್ ಬಂದಿದೆ ಅಂತ ಹೇಳಿದ್ರೆ ಹೊಸ ಐಟಮಿಗೆ ಹೊಸ ದುಡ್ಡೇ ಹಾಕ್ಬೇಕು ನೀವು. ಬಟ್ ಕೃಷಿಯಲ್ಲಿ ಆ ತರ ಇಲ್ಲ. ಈಗ ನಾವು ಒಣ ಮೇವು ತಗೋಬೇಕಪ್ಪ ಅಂತ ಹೇಳಿದ್ರೆ ಅದು ಕಸ ದಬ್ಬಿದ್ದೆ, ಇದು ಗೊಬ್ಬರ ಐತಪ್ಪ ತಗೊಂಡ್ಬಿಡ, ನನ್ಗೆ ಮೇವು ಕೊಟ್ಬಿಡ ಅಂತಂದ್ರೆ ಆ ಗೊಬ್ಬರ ತಗೊಂಡ್ ಹೋಗ್ತಾನೆ, ಮೇವು ತಂದು ಕೊಟ್ಟು ಬಿಡ್ತಾನೆ. ಟಗರು ಸಾಕಾಣಿಕೆ ಸರ್ ಎಷ್ಟು ಆಳು ಬೇಕಾಗ್ಬೋದು ಸರ್? ಎಷ್ಟು ಜನ ಮ್ಯಾನೇಜ್ ಮಾಡ್ಬೋದು ಸರ್? ಇದು ಇಬ್ಬರು ಮ್ಯಾನೇಜ್ ಮಾಡ್ಬೋದು ಸರಳ. ಒಬ್ರು ಮೇಲ್, ಒಂದು ಫಿಮೇಲ್. ಅದು ಮೇಲ್ ಏನಿದೆ ಅಲ್ಲ ಅವರು ಫೀಡ್ ಗೀಡ್ ಎಲ್ಲ ಮೇಂಟೆನೆನ್ಸ್ ಮಾಡ್ತಾರೆ. ಫಿಮೇಲ್ ಏನಿದಾರಲ್ಲ ಒಂದು ಹೆಣ್ಣಾಳಿತ್ತಂತಂದ್ರೆ ಅವ್ರು ಕಸ ದಬ್ಕಂತ ಇರ್ತಾರೆ ಅಷ್ಟೇ. ನಮ್ಮ ಕೈಯಲ್ಲಿ ಏನೆಲ್ಲ ಹೆಲ್ಪ್ ಬೇಕೋ ಅದು ತಂದ್ಕೊಡೋದು ಅದನ್ನೆಲ್ಲ ಅವ್ರು ಮಾಡ್ತಾರೆ. ಬಟ್ ಗಂಡಾಳಿದ್ರೆ ಈಗ ಲೇಡೀಸ್ ಏನಾಗ್ತದೆ, ಟಗರ್ ನಡುವೆ ಹೋಗಕ್ಕಾಗೋದಿಲ್ಲ, ಯಾಕೆಂದ್ರೆ ಗುದ್ದೋದಾಗ್ಲಿ ಅದು ಚಾನ್ಸಸ್ ಇರ್ತದೆ. ಅದು ಹಾಗಾಗಿ ನಾವು ಲೇಡೀಸ್ಗೆ ಜಾಸ್ತಿ ಫೀಡಿಗೆ ಹಾಕೋ ಕೊಡೋದಿಲ್ಲ, ಎಲ್ಲ ಗಂಡಾಳಿಗೆ ನಾವು ಬಿಟ್ಟು ಬಿಡ್ತೇವೆ. ಸರ್ ನೀವು ಇಷ್ಟೊತ್ತು ನಮಗೆ ಈ ಟಗರು ಸಾಕಾಣಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಸರ್. A to Z ಸರ್, ಒಂದು ಶೆಡ್ ನಿರ್ಮಾಣದಿಂದ ಹಿಡಿದು ಏನೆಲ್ಲ ವ್ಯಾಕ್ಸಿನ್ ಮಾಡೋದು, ಆಹಾರ ಕೊಡೋದು, ಲಾಭಾಂಶ, ಕಷ್ಟ ನಷ್ಟ ಎಲ್ಲದ್ರ ಬಗ್ಗೆ ಮಾಹಿತಿ ನೀಡಿದ್ರು ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು ಶ್ರೀ ಇಲಿಯಾಜ್ ಅವರು ಹೇಳ್ತಾ ಇದ್ರು, ನಾನು 2 ತಳಿಗಳ ಒಂದು ಟಗರನ್ನು ಮುಖ್ಯವಾಗಿ ಇಲ್ಲಿ ಸಾಕಣೆ ಮಾಡ್ತಾ ಇದ್ದೀನಿ. ಅಮ್ಮಿನಗಡ ಟಗರಿಗೆ ತನ್ನದೇ ಆದ ಒಂದು ವೈಶಿಷ್ಟ್ಯ ವ್ಯಾಲ್ಯೂ ಇದೆ, ಅದಕ್ಕೆ ಒಂದು ಮಾರ್ಕೆಟ್ ಇದೆ. ಈ ಕೆಂಗೂರಿ ಏನಿದೆ ನಮ್ಮ ಲೋಕಲಲ್ಲಿ ಇದಕ್ಕೆ ಜಾಸ್ತಿ ಮಾರುಕಟ್ಟೆ ಇದೆ. ಹಾಗಾಗಿ ನಾನು 2 ತಳಿಗಳನ್ನು ಬೆಳೆದು 6 ತಿಂಗಳಿಗೆ ಒಂದು ಸಲ ಬ್ಯಾಚ್ ವೈಸ್ ಇದನ್ನು ಮಾರಿ ವರ್ಷ ಪೂರ್ತಿ ಇದರಿಂದ ಒಂದು ಆದಾಯ ಅಂದರೆ ಒಂದು ಬಿಸ್ನೆಸ್ ಥರ ಮಾಡಿಕೊಂಡು ನಾನು ಇದರಲ್ಲಿ ಒಂದು ಸುಖ ಕಾಣ್ತಿದ್ದೀನಿ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ಡಾಕ್ಟರ್ MB ಪಾಟೀಲ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.